ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ ಹಣ ಕೊಡಲಿಲ್ಲ ಅಂತ 7 ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ. ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ ಪಟ್ಟಿ ಹಣ ಕೊಡದ ಕಾರಣಕ್ಕೆ 7 ಕುಟುಂಬಗಳನ್ನು ಊರಿಂದ ಬಹಿಷ್ಕಾರ ಹಾಕಿರುವ ವಿಚಿತ್ರ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹುಣಸಿಕಟ್ಟಿ ಗ್ರಾಮದ ಊರಿನ ಹಿರಿಯರು ಹನುಮಂತ ದೇವರ ಜಾತ್ರೆಗೆ ಎಂದು ಪ್ರತಿ ಕುಟುಂಬಕ್ಕೆ 600 ರೂಪಾಯಿ ಪಟ್ಟಿ ಹಾಕಿದ್ರು. ಆದರೆ ಗ್ರಾಮದ 7 ಕುಟುಂಬಗಳು ಪಟ್ಟಿ ಹಣ ಕೊಟ್ಟಿರಲಿಲ್ಲ. ಆ ಕಾರಣವನ್ನೇ ಮುಂದಿಟ್ಟುಕೊಂಡ ಹಿರಿಯರು ಆ ಕುಟುಂಬಗಳನ್ನು ದೈವದಿಂದ ಹೊರಗೆ ಇಟ್ಟಿದ್ದೇವೆ ಎಂದು ಡಂಗುರ ಸಾರಿಸಲಾಗಿದೆ. ಯಲ್ಲಪ್ಪ ಛಗಣ್ಣವರ್, ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ಕರೆಪ್ಪ ಎಣ್ಣಿ, ಯಲ್ಲಪ್ಪ ಕುಲ್ಲೊಳ್ಳಿ, ಮಲ್ಲಪ್ಪ ಬಟ್ಕುರ್ಕಿ, ರಾಮಪ್ಪ ಬಟ್ಕುರ್ಕಿ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬಗಳಾಗಿದ್ದು, ಇವರ ಮನೆಗೆ ಸ್ವಾಮಿಗಳು, ಪೂಜಾರಿಗಳು ಹೋಗುವ ಹಾಗಿಲ್ಲ. ಅವರ ಮನೆ ಕಾರ್ಯಗಳಿಗೆ ಯಾರೂ ಹೋಗುವಂತಿಲ್ಲ. ಅಲ್ಲದೆ ಕಿರಾಣಿ ಅಂಗಡಿಯವರು ಬಹಿಷ್ಕಾರಕ್ಕೆ ಒಳಗಾದ 7 ಕುಟುಂಬಗಳಿಗೆ ಏನೂ ಕೊಡುವ ಹಾಗಿಲ್ಲ ಎಂದು ಡಂಗುರ ಸಾರಿಸಿದ್ದಾರೆ. ಏಪ್ರಿಲ್ 7ರಂದು ಊರಿನ ಓಕುಳಿ ಜಾತ್ರೆ ಇದ್ದರೆ ಏಪ್ರಿಲ್ 5ರಂದು ಡಂಗುರ ಸಾರಲಾಗಿತ್ತು. ಆಗ ಬಹಿಷ್ಕಾರ ಹಾಕಿದ್ದನ್ನು ಪ್ರಶ್ನಿಸಿದ ಯಲ್ಲಪ್ಪ ಛಗಣ್ಣವರ್ ಬಹಿಷ್ಕಾರ ಹಾಕಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಮಖಂಡಿ ತಹಶೀಲ್ದಾರ್, ಎಸಿ, ಡಿಸಿ ಅವರಿಗೆ ಪತ್ರ ಬರೆದಿದ್ದಾರೆ. ನಮಗೆ ಊರಲ್ಲಿ ಬಹಿಷ್ಕಾರ ಹಾಕಿದ್ದಕ್ಕೆ ಅಪಮಾನವಾಗಿದೆ. ನಮ್ಮ ಗೌರವಕ್ಕೆ ಧಕ್ಕೆಯಾಗಿದೆ. ಡಂಗುರ ಸಾರಿದವರು ಹಾಗೂ ಸಾರಿಸಿದವರ ಮೇಲೆ ಕಾನೂನು ಕ್ರಮ ಆಗಬೇಕು. ಅವರಿಗೆ ಶಿಕ್ಷೆಯಾಗಬೇಕೆಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಊರಿಗೆ ಬಂದು ಸಭೆ ನಡೆಸಿ ಎಲ್ಲರನ್ನೂ ಸಮಾಧಾನ ಮಾಡಿ ಹೋಗಿದ್ದಾರೆ. ಏನಿಲ್ಲಂದ್ರೆ ದೇವ್ರ ಪಟ್ಟಿ ಕೊಡದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಚಗಣ್ಣವರ, ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳ್ಳೊಳ್ಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ. ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕೋ.